ಈಗ 3% ಕೆಲಸ ಆಯಿತು. ಮುಕ್ಕಲಲ್ಲ 100% ಆಗಿದೆ. 100% ಓನ್ಲಿ ಇದನ್ನ ನೋಡಿ, ಕಿಡ್ನಿ ಫೇಲ್ಯೂರ್ ಆಗಿರೋ ಪೇಷಂಟ್ಸು, ಲಿವರ್ ಸಿರೋಸಿಸ್ ಪೇಷಂಟ್ಸು, ಮತ್ತೆ ಹಾರ್ಟ್ ಏನೋ ಊದ್ಕೊಂಡು ಕಾರ್ಡಿಯೋಮಯೋಪತಿ ಅಂತ ಏನು ಹೇಳ್ತೀವಿ, ಸೊ ಅಂಥವ್ರಿಗೆ ಏನಾದರೂ ಎಡಿಮಾ, ಪೆಡಲ್ ಎಡಿಮಾ ಊದ್ಕೊಂಡಿರೋದು ಇತ್ತು ಅಂದರೆ ಅವ್ರಿಗೆಲ್ಲ ನೀರು ಮಿಕ್ಸ್ ಮಾಡೋಕ್ಕೆ ಕೇಳಲ್ಲ, ಅವ್ರಿಗೆ ಇಷ್ಟನೇ. ಎಷ್ಟು ಚೆನ್ನಾಗಿದೆ ಅಂದರೆ, ಈಗ ಕೆಮ್ಮೇನಿರ್ತದೆ ಅವ್ರಿಗೆ ಈ ಮೊಸರನ್ನ ಮೊದಲೇ ಬಿಸಿ ಮಾಡಿಕೊಂಡು ಮೊಸರು ತೆಗೆದ್ಬಿಟ್ಟು ಹಾಟ್ ವಾಟರ್ ಇಟ್ಬಿಟ್ಟು ಬಿಸಿ ಆಗುತ್ತೆ, ವಾರ್ಮ್ ಆಗುತ್ತೆ. ಸೊ ಆಮೇಲೆ ಅದನ್ನ ಇದು ಮಾಡಿಕೊಂಡು ಇವಾಗ ಇದು ತಗೊಳ್ಳೋದು. ನಾರ್ಮಲ್ ಪರ್ಸನ್ಸ್ ಯಾರಿಗೆ ಮೈ ಊತ ಇಲ್ಲ, 1 ಲೀಟ್ರ್ ವಾಟರ್ ರಿಸ್ಟ್ರಿಕ್ಷನ್ಸ್ ಇಲ್ಲ, ಅವ್ರಿಗೆ ಇದರಲ್ಲಿ ಈಗ ಚಿಲ್ಡ್ ವೆದರ್ ಇತ್ತು ಅಂದರೆ ಹಾಟ್ ವಾಟರ್ ಹಾಕೊಂಡು, ನಾರ್ಮಲ್ ಇದ್ದರೆ ನಾರ್ಮಲ್. ಈಗ ನಾನು ನಾರ್ಮಲ್ ವಾಟರ್ನ ಹಾಕ್ಕೊಳ್ತೀನಿ, ಯಾಕಂದರೆ ಹಾಟ್ ವಾಟರ್ ಅಂದರೆ ಅದನ್ನು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು. ಏನು ಇದು ಓನ್ಲಿ ನಾರ್ಮಲ್ ವಾಟರ್ದಿಂದ ನಾನೀಗ ನಾರ್ಮಲ್ ವಾಟರ್ ಹಾಕ್ಕೊಳ್ತೀನಿ. ಪರ್ಫೆಕ್ಟ್ಲಿ ಬ್ಲೆಂಡೆಡ್. ನೋಡಿ 1 ಗ್ಲಾಸ್ ಆಯಿತು. ಯಾರಿಗೆ ಉಪ್ಪು ರಿಸ್ಟ್ರಿಕ್ಷನ್ ಇರ್ತದ ಅವ್ರು ಉಪ್ಪು ಹಾಕ್ಕೊಳ್ಬಾರ್ದು. ಹೆಲ್ತಿ ಪರ್ಸನ್ಗೆ ಏನು ರಿಸ್ಟ್ರಿಕ್ಷನ್ ಇರ್ತಿಲ್ಲ ಅವ್ರು ಹಾಕೋ. ಹೆಲ್ತಿ ಪರ್ಸನ್ ಅಷ್ಟೇ ಕಡಿಮೆನೇ ಉಪ್ಪು ತಿನ್ನಬೇಕು. ಅದೊಂದು ಗಾದೆ ಇದಿಲ್ಲ, ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಂತ. ಅಂದರೆ ತಪ್ಪು ಮಾಡಿದವ್ರಿಗೆ ಪನಿಷ್ಮೆಂಟ್ ಆಗಲೇ ಆಗುತ್ತೆ ಅನ್ನೋದಕ್ಕೆ ಆ ಉಪ್ಪು ಅನ್ನೋದು ಅಷ್ಟು ಡೇಂಜರಸ್ ಅಂತ ಒಂದು ಗಾದೆನಲ್ಲೇ ಬಂದ್ಬಿಟ್ಟಿದೆ. ಸೊ ನೋಡಿ, ಇದಾಯ್ತಲ್ಲ. ಈಗ ಇನ್ನೊಂದು ಗ್ಲಾಸ್ ತಗೊಂಡ್ಬಂದ್ರೆ ಅರ್ಧ ಹಂಚ್ಕೊಳ್ಳೋಣಂತೆ. ಇನ್ನೊಂದು ಗ್ಲಾಸ್ ತಗೊಂಡು ವೆಲ್ ಸರ್, ಮಜ್ಜಿಗೆ ಮಾಡಿ ಕೊಟ್ಟೆ ಬಿಟ್ರಿ. ಹಾಗಾದ್ರೆ ಕೊಟ್ಟೆ ಬಿಡ್ರಿ. ನೋಡ್ರಿ ಟೇಸ್ಟ್ ನೋಡ್ರಿ. ಏನಾದರೂ ಆಯಿಲ್ ಏನಾದರೂ ಡ್ರಾಪ್ಲೆಟ್ಸ್ ಇದೆಯಾ, ಏನಾದರೂ ಮಜ್ಜಿಗೆ ಅಲ್ಲದೆ ಬೇರೆ ಆದರೂ ಟೇಸ್ಟ್ ಇದೆಯಾ ನೋಡಿ. ದಟ್ ಇಸ್ ದ ಇದು ನೇಚರ್. ಒಳ್ಳೆ ಟೇಸ್ಟ್ ಇದೆ. ಯಾರು ಡಯಟ್ ಫ್ರೀಕ್ ಇರ್ತಾರೋ, ಯಾರು ಉಪ್ಪು ಜಾಸ್ತಿ ತಿನ್ನಲ್ಲ ಅಥವಾ ಶುಗರ್ ಅವಾಯ್ಡ್ ಮಾಡಬೇಕು ಅಂತಿರ್ತೀರೋ, ಅವರಿಗೆ ಪರ್ಫೆಕ್ಟ್ ಮಿಲ್ಕ್ ಶೇಕ್ ಅಂತ ಏನಾದ್ರು ಮೊಸರು ಶೇಕ್ ಅನ್ನೋ ಕರ್ಡ್ ಶೇಕ್.